ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಪ್ರತಿ ವರ್ಷ ಯಾರೋ 1 ವರ್ಷ ಕೊಡ್ಬೋದು, 2 ವರ್ಷ ಕೊಡ್ಬೋದು, ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಸರ್, ದೇವರು ನಿಮ್ಮನ್ನು ಹೀಗೆ ಇಟ್ಟಿರಲಿ, ನಿಮ್ಮನ್ನ ಆರೋಗ್ಯವೂ ಕೂಡ ಹೀಗೆ ಇಟ್ಟಿರಲಿ. ತುಂಬ ಹಿಂದುಳಿದಿದೆ. ಈ 2 ಸಂದರ್ಭಗಳನ್ನು ಹೇಗೆ ನಿಭಾಯಿಸಬೇಕಂತೇಳಿ ಎಲ್ಲ ನಿವೃತ್ತ ನೌಕರರು ಮನೆಯಲ್ಲಿ ನಿವೃತ್ತಿ ಜೀವನವನ್ನು ಮಾಡದೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕವಾಗಿ ಸಮಾಜಕ್ಕೆ ಉಳಿದಿರುವಂಥ ದಿನಗಳನ್ನು ನಮ್ಮ ಜೀವನವನ್ನು ಅರ್ಪಣೆ ಮಾಡಿಕೊಳ್ಬೇಕಂತ ಹೊರಟಿದ್ದಾರೆ. ಇದು ಭಾಳ ಸಂತೋಷದ ಸಂಗತಿ. ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರ ಜೀವನದ ಮುಂದಿನ ದಿನಗಳು ಈ ಸಮಾಜಕ್ಕೆ ಅರ್ಪಣೆ ಆಗಬೇಕನ್ನುವಂಥ ಆಲೋಚನೆ ನಮ್ಮದಿದೆ. ಅದರ ಭರವಸೆನೂ ಕೂಡ ಇವತ್ತು ಇದನ್ನೆಲ್ಲ ನೋಡಿ ನಮ್ಗೆ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಮುಂದಿನ ದಿನಗಳು, ಅವರ ಸೇವೆ ಈ ಸಮಾಜಕ್ಕೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗಬೇಕನ್ನುವಂಥ ಆರ್ಥಿಕವಾಗಿ ಸದೃಢವಾಗಿ ಮಾಡಿ ತನ್ಮೂಲಕ ಸಾಮಾಜಿಕವಾಗಿ ವೃತ್ತಿಯಾಗಿ ಒಳ್ಳೆಯ ನಿರ್ಮಾಣ ಮಾಡಿದ್ದಾರೆ. ಇಂಥ ಈ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸಮುದಾಯ ಆ ಎಲ್ಲ ಕ್ಷೇತ್ರಗಳಿಗೆ ಮುಂದೆ ಬರಬೇಕು ಅಂದರೆ ಶಿಕ್ಷಣದ ಮೂಲಕ ಆರ್ಥಿಕವಾಗಿ ಬರ್ತಲೇ ನಿರ್ವಹಣೆ ಮಾಡ್ತಾರೆ. ನಿರುದ್ಯೋಗವನ್ನು ನಿರ್ವಹಣೆ ಮಾಡ್ತಾರೆ. ಯಾವಾಗ ಈ ಸಮಾಜ ಔದ್ಯೋಗಿಕವಾಗಿ ಮುಂದುವರಿಯುವುದು ಆಗ ಈ ಸಮಾಜ ಪ್ರಬಲವಾಗಿ ಆರ್ಥಿಕವಾಗಿ ಸದೃಢವಾಗಿ ಈ ಸಮಾಜಕ್ಕೆ ಬೇಕಾಗಿರುವುದು ಶಿಕ್ಷಣ ಮತ್ತು ಆರ್ಥಿಕವಾಗಿ ಸದೃಢ. ಯಾವಾಗ ಶಿಕ್ಷಣ ಮತ್ತು ಆರ್ಥಿಕ ಸದೃಢವಾಗಿರ್ತೇವೆ ಆಗ ಈ ಸಾಮಾಜಿಕ ತಾರತಮ್ಯಗಳು ನಮ್ಮ ಸಮಾಜಕ್ಕೆ ಬರೋದಿಲ್ಲ. ನಾಸಿರ್ ಮತ್ತು ಜಾನ್ವಿ ನಿಜವಾಗ್ಲೂ ಭಾಳ ನಿಮ್ಗೆ ನೋಡಮ್ಮ, ಇದ್ರ ಜೊತೆಗೆ ಈ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದಬೇಕು. ಅದು ಓದಿಲ್ಲ ಅಂದ್ರೆ ಭಾಳ ನಷ್ಟ. ಇದ್ರ ಜೊತೆಗೆ ನಿಮ್ಗೆ ನಿಜವಾಗ್ಲೂ ಮುಂದಿನ ತಿಂಗಳು ಒಳ್ಳೆ ಭವಿಷ್ಯತ್ತಿದೆ ನಿಮಗೆ. ತುಂಬಾ ನಿಜವಾಗ್ಲೂ ನೀವು ಈ ತಂದೆ ತಾಯಿಗಳಿರ್ತಕ್ಕಂಥವ್ರು ಇವ್ರಿಗೆ ದಯವಿಟ್ಟು ಇನ್ನಷ್ಟು ಪ್ರೋತ್ಸಾಹ ಕೊಡಿ. ನಾವು ನಿಮಗೆ ಬೆಂಬಲವಾಗಿ ನಿಂತ್ಕೋತೀವಿ, ನಿಮ್ ಸಪೋರ್ಟ್ ಆಗಿ ನಿಂತ್ಕೋತೀವಿ. ಏನೇ ಇದ್ರು ಕೂಡ ನನ್ನ ಜೊತೆ ನಮ್ಮನ್ನ ಸಂಪರ್ಕಿಸಿ, ಖಂಡಿತ ನಿಮ್ಮ ಜೊತೆ ನಾವು ಸಹಕಾರ ಕೊಡ್ತೀವಿ. ಸಂದರ್ಭದಲ್ಲಿ ತಾತ ಕೆಮ್ಮೋದನ್ನ ಚೆನ್ನಾಗಿ ಗೊತ್ತು ತಾತನಿಗೆ. ಈಗ ನಾನೇನಾದ್ರೂ ಎಕ್ಸ್ಟ್ರಾ ಹೇಳಿದ್ರೆ ತಾತನ ಮುಂದೆ ಕೆಮ್ಮೋದು ಹೇಳ್ಕೊಟ್ಟವನೇ ಎಬ್ಬ ಬಂದು ಅನ್ನೋದು ಆಗೋಗ್ತಲ್ಲ ಅಂತ ಒಳಗಡೆ ಮುಜುಗರ ಕೂಡ. ನಮ್ಮ ಸಮುದಾಯದ ಜಾಗೃತಿಯನ್ನು ಹೆಂಗಿರಬೇಕು, ಮಠಮಾನ್ಯದವರ ಪ್ರೀತಿಪೂರ್ವಕವಾಗಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಮಠದಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಇಡೀ ರಾಜ್ಯದಾದ್ಯಂತ 195ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪ್ರಚಾರ ಮಾಡಿ ಅಲ್ಲಿ ವಿದ್ಯಾವಂತರಿಗೆ ಏನು ಸವಲತ್ತನ್ನು ಕೊಡಬೇಕು, ವಿದ್ಯಾವಂತರನ್ನ ಅವರು ಯಾವ ರೀತಿ ಮಾಡಬೇಕು, ನಮ್ಮ ಜ್ಞಾನಾರ್ಜನೆ ಆಗಬೇಕು ಅಂತಂದರೆ ಯಾವುದು ಮೂಲಭೂತ ಹಕ್ಕು ವಿದ್ಯೆ ಎಂಬತಕ್ಕಂಥದ್ದನ್ನು ಪಡಿಬೇಕು ಅಂತ ಹೇಳಿ ನಮ್ಮ ಜಾಗೃತಿ ಸಮಿತಿಯವರು ತುಂಬ ಅರ್ಥಗರ್ಭಿತವಾಗಿ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ. ಇವರಿಗೆ ಅನಂತ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಮತ್ತೊಮ್ಮೆ ಹೇಳೋದೇನು, ನನ್ನ ಆಗ್ತಾನೆ ಹೇಳಿದೆ, ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ, ಸಮಾಜಕ್ಕೆ ಏನಾರ ಕೊಡಬೇಕು. ಸಮಾಜ ನಾವೇನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮುಖ್ಯ. ಇದಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜ ಕಟ್ಟೋ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸಭೆಯಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ತಮಗೆ ಧನ್ಯವಾದಗಳು ತಿಳಿಸ್ತೀನಿ. ಧನ್ಯವಾದ. ಸ್ವಾಮೀಜಿಗಳ ಮಾದರ ಚಿಹ್ನೆಗಳು ಕೂಡ ಭಾಗವಹಿಸಿ ಸಂವಿಧಾನದಲ್ಲಿ ಕಲಿಗೆಳ್ದುಕೊಳ್ಳ ನಾನು 101 ಆತಂಕ ಒಂದು ಅನಿಸುತ್ತದೆ. ಈ ಜಾತಿಯ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಬಹಳ ದೊಡ್ಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಅಂಬೇಡ್ಕರ್ ಸಾಹೇಬರು, ಕಾಂತಿರಾಮ್ ಸಾಹೇಬರು, ವೇದಾಂತಿ ಬಹಿರಂಗ ನಾವು ಕೆಲಸ ಮಾಡ್ತೇವೆ. ನಮ್ಮಲ್ಲಿ ಕೆಲಸ ಮಾಡ್ತಾರೆ ಬಹುತೇಕ ಎಲ್ಲರೂ ಕೂಡ ನಿವೃತ್ತ ಅಧಿಕಾರಿಗಳು. ಅದರಲ್ಲಿ ಅವ್ರಿಗೆ ಬರ್ತಕ್ಕಂಥ ಪಿಂಚಣಿ ಒಂದು ಕೇವಲ 200 ರೂಪಾಯಿಗಳ ಒಂದು ಕಾಣಿಕೆ. ಇವತ್ತು ನಾವು 32 ಲಕ್ಷ ರೂಪಾಯಿಗಳ ಒಂದು ಬಜೆಟನ್ನು
ವಿದ್ಯಾಭ್ಯಾಸದಲ್ಲಿ ಅವರು ಯಾವ ರೀತಿ ಮುಂದೆ ಬರಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು, ಅವರ ಆಸಕ್ತಿಯ ವಿಷಯವಾಗಿ ಎಲ್ಲ ನಾವು ಅಭ್ಯಾಸ ಮಾಡಿ ಅವ್ರನ್ನ ಅಡಾಪ್ಟ್ ಮಾಡಬೇಕು. ಅವ್ರನ್ನ 8ನೇ ತರಗತಿಯಿಂದಲೇ ನಾವು ಅವ್ರನ್ನ ವಸ್ತು ಸಂಚಾರ ಮಾಡಿ ಅವರ ಬೆಳವಣಿಗೆಯನ್ನು ಪ್ರೋಗ್ರೆಸ್ನ ಗಮನಿಸ್ತಾ ನಮ್ಮ IAS ಶೈಕ್ಷಣಿಕವಾಗಿ ತಯಾರು ಮಾಡಬೇಕು. ನಮ್ಮ ಮೂಲ ಉದ್ದೇಶ ಶಿಕ್ಷಣ 100% ಶಿಕ್ಷಣ ಅಂತ ಒಂದು ರಜೆ ಶಾಲೆಗಳನ್ನ ತೆಗೆಯೋದು, ಮತ್ತು ಶಿಕ್ಷಣ ಭಾನುವಾರದ ಶಾಲೆಗಳನ್ನ ತೆಗೆಯತಕ್ಕಂಥದ್ದು, ಸಂಧ್ಯಾ ಶಾಲೆಗಳು, ಅದರ ಮುಖಾಂತರ ನಮ್ಮ ಮಟ್ಟಿನಲ್ಲಿ ವಯಸ್ಸಾಗಿದ್ರೂ ಪರವಾಗಿಲ್ಲ, ಆತನಿಗೆ ಶಾಲೆಗೆ ಹೋಗದೇ ಇದ್ರೂ ಪರವಾಗಿಲ್ಲ, 80 ವರ್ಷ ಆಗಿದ್ರೂ ಪರವಾಗಿಲ್ಲ, 100 ವರ್ಷ ಆಗಿದ್ರೂ ಪರವಾಗಿಲ್ಲ, ಅಂಥಲ್ಲೂ ಕೂಡ ಒಂದು 6 ತಿಂಗಳಲ್ಲೋ 1 ವರ್ಷದಲ್ಲೋ ತನ್ನ ಹೆಸರನ್ನು ಓದಿ ಬರೆಯುವಂಥವರಾಗಬೇಕು. ಹಾಗಾಗಿ 100% ಲಿಟ್ರಸಿ ನಮ್ಮ ಜಾತಿನಲ್ಲಿ ನಾವು ಅಚೀವ್ ಮಾಡಬೇಕು ಅನ್ನೋ ಹತಾಸೆಯನ್ನು. ಹಾಗಾಗಿ ಇವತ್ತು ಮಾತಂಗ ಜಾಗೃತಿ ಸಮಿತಿ ತನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾರೆ. ಅಂದರೆ ಸರ್ವ ಸದಸ್ಯರ ಸಭೆ ನಮ್ಮದು 3/10/2025ಕ್ಕೆ ಮೊದಲನೇ ವರ್ಷದ ಭಾಳ ಸಂಭ್ರಮದ ಒಂದು ವಾರ್ಷಿಕೋತ್ಸವ ಇದೆ. ಅದಕ್ಕೆ ತಾವೆಲ್ಲರೂ ಬರಬೇಕು, ನಮಗೆಲ್ಲ ಹೆಚ್ಚಿನ ಶಕ್ತಿಯನ್ನು ನಾವು ತುಂಬಬೇಕು.